ಬಾಗಲಕೋಟೆಯ ಹೊಸ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸ್.ಎ. ರಾಜು ಹಾಗೂ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ನವೀನ್ ಕಪಾಲಿಯವರ ಸಂಘಟನೆಯ ಹಾಗೂ ಅವರ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಜಿಲ್ಲಾಧ್ಯಕ್ಷ ಜಗದೀಶ್ ಕರ್ಪೂರ ಮಠ್ ಅವರ ಹೋರಾಟವನ್ನ ಗುರುತಿಸಿ ನಿನ್ನೆ ದಿನ 50ಕ್ಕೂ ಹೆಚ್ಚು ಯುವಕರು ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಕರ್ಪೂರ ಮಠ್ ಅವರನ್ನು ಕನ್ನಡ ನಾಡು ನುಡಿ ನೆಲದ ಹೋರಾಟದ ಬಗ್ಗೆ ಕೆಲವು ಮಾತನಾಡಿದರು. ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎ.ಸಿ. ರಾಜು ಅವರು ಅಧಿಕೃತವಾಗಿ ಸಂಘಟನೆ ಕಾರ್ಯಕರ್ತರಿಗೆ ಆದೇಶ ಪತ್ರವನ್ನ ನೀಡಿ ಸ್ವಾಗತಿಸಿದರು. ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ತುಳಸಪ್ಪ ಪಾತ್ರೋಟಿ ಹಾಗೂ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಕ್ಕ ವಡ್ಡರ್ ಹಾಗೂ ಕಾರ್ಮಿಕ ಘಟಕದ ಜಿಲ್ಲಾ ಕಾರ್ಯದರ್ಶಿಯನ್ನಾಗಿ ಪಾಂಡುರಂಗ ಹುಲ್ಗೇರಿ, ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರನ್ನಾಗಿ ಶಂಕರಪ್ಪ ಬಂಡಿವಡ್ಡರ್ ಇವರನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ಮಾತನಾಡಿ, ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ಎಲ್ಲರೂ ಗಟ್ಟಿ ಧ್ವನಿಯಾಗಿ ಎಲ್ಲರೂ ಮುನ್ನಡೆಯೋಣ, ತಾಯಿ ಭುವನೇಶ್ವರಿಯ ಸೇವೆ ಮಾಡಲು ಸದಾ ಸಿದ್ಧರಾಗಿ ಕನ್ನಡದ ಕಂಕಣವನ್ನ ಕಟ್ಟೋಣ ಅಂತ ಹೇಳಿ ಎರಡು ಮಾತನಾಡಿದರು. ಪಾಂಡುರಂಗನವರು ನಾವು ಪ್ರಧಾನಿ ಹೋದಾಗ ಅವರು ಯಾವಾಗೂ ನಮಗೆ ಶಂಕರಪ್ಪನವರು ಅವರು ನಾವೆಲ್ಲ ಕೂಡ ಹೋರಾಟ ಮಾಡ್ಕೊತೀವಿ. ನಾವು ಭೇಟಿನ ಸಣ್ಣವ ಆದ್ರೆ ಹೋರಾಟದಾಗ ಅವ್ರ ಜೋಡಿ ಎಲ್ಲ ಹೋರಾಟಗಳು ನಾವು ಭಾಗಿಯಾಗಿವಿ ಕೇಳಿ ನಮ್ಮ ಮಾತುಗಳನ್ನ ಆತ್ಮೀಯ ಬಾಗಲಕೋಟೆಯ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ ಮೊದಲಿಗೆ ನಮಸ್ಕರಿಸುತ್ತಾ, ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದಂಥ ಜಗದೀಶ್ ಕರ್ಪೂರ ಮಠ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ, ಇವತ್ತಿನ ದಿನ ಹುಟ್ಟುಹಬ್ಬಕ್ಕಂತಾನೆ ಬಂದಿದ್ದೀವಿ. ವಿಶೇಷವಾಗಿ ಅದರಲ್ಲಿ 2 ಥರ ಕೆಲಸ ಇತ್ತು. ಇದ್ರದ್ದೆಲ್ಲ ಕೀರ್ತಿ ಸಿಗ್ಬೇಕಾಗಿರೋದು ನಮ್ಮ ನವೀನ್ ಸರ್ ಮತ್ತು ಜಗದೀಶ್ ಸರ್ ಅವರಿಗೆ. ಆತ್ಮೀಯರೇ, ನಾವು ಬೆಂಗಳೂರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀವಿ, ಅಲ್ಲಿ ನೂರಾರು ಸಮಸ್ಯೆಗಳು, ಸಾವಿರಾರು ಜನ ಸಂಘಟನೆಗಳಿದೆ, ಸಾವಿರಾರು ಸಂಘಟನೆಗಳು, ಸಾವಿರಾರು ಅಧ್ಯಕ್ಷರಿದ್ದಾರೆ, ಸಮುದ್ರ ಇದೆ. ಅದೇ ನ್ಯಾಯ ಯಾರು ಸಿಗುತ್ತೋ ಯಾರು ಸಿಗಲ್ವೋ ಗ್ಯಾರಂಟಿ ಇದೆ. ನನ್ನ ಪ್ರಕಾರ ಸಂಘಟನೆ ಅಂದ್ರೆ ದುಡ್ಡಲ್ಲ, ಆಸ್ತಿ ಅಲ್ಲ, ಜಾತಿ ಅಲ್ಲ, ಯಾವುದೇ ಒಂದು ಪಕ್ಷ ಅಲ್ಲ. ಯಾರು ಶೋಷಣೆಗೆ ಒಳಗಾಗ್ತಾನೋ, ಯಾರು ಅನ್ಯಾಯಕ್ಕೆ ಒಳಗಾಗ್ತಾನೋ ಅವರ ಪರವಾಗಿ ಹೋರಾಟ ಮಾಡೋದು ನಮ್ಮ ಸಿದ್ಧಾಂತ. ನವೀನ್ ಸರ್ ಹೇಳ್ತಿದ್ರು, ನಮ್ಮ ಸಂಘಟನೆ ಯಾವುದೇ ಜಾತಿ ಧರ್ಮಕ್ಕೆ ಮೀಸಲಲ್ಲ ಅಂತ. ಅದು ನಿಜ. ನಮ್ಮದ್ರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಎಲ್ಲ ಒಂದೇ ಒಗ್ಗಟ್ಟಾಗಿರೋಣ. ಇವತ್ತು ಹೆಂಗೆ ಸೇರಿದ್ರು ಅದೇ ಥರ ಸೇರಿರೋಣ. ಜಾಸ್ತಿ ಮಾತಾಡೋದು ಏನಿಲ್ಲ, ಸಾಯಿಬರು ತುಂಬಾ ಅರ್ಜೆಂಟಲ್ಲಿದೆ ಹೊರಗಡೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ. ನಂತರ ಇನ್ನೊಂದು ವಿಷಯ ಏನಂದ್ರೆ, ಯಾರಿಗೆ ಏನೇ ಸಮಸ್ಯೆ ಇದ್ರು ಇವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ ನಾವು ಬರ್ತೀವಿ. ದೂರ ಇದ್ರು 520 ಕಿಲೋಮೀಟರ್ ತೊಂದರೆ ಇಲ್ಲ, ನಾನು ಬರ್ತೀನಿ. ಇಲ್ಲಿ ಕರೀತದೆ ಅಂದ್ರೆ ನಾನು ಎಲ್ಲ ಕೆಲಸ ಬಿಟ್ಟೇ ಬರೋದು, ಯಾವತ್ತೂ ಬರಲ್ಲ ಅಂತ ಹೇಳಿದ ಕೇಳ್ಕೊಳ್ಳಿ. ನಾನು ನಮ್ಮೂರು ಬಂದಾಗೆ ನಾನು ಬಂದ್ಬಿಡ್ತೀನಿ, ನನಗೇನು ತೊಂದರೆನೇ ಇಲ್ಲ. ಇಷ್ಟ ಹೇಳ್ತಾ ತಮಗೆಲ್ಲರಿಗೂ ನಮಸ್ಕರಿಸ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಮುಂದೆ ಏನಪ್ಪ ಗುರುಗಳ ಪ್ರತಿ ಸಲ ಯಾವುದೇ ಸಮಸ್ಯೆ ಹೇಳಿ ಇಲ್ಲ ಅನ್ನಲ್ಲ. ಆಗಿಂದಾಗ ಸ್ಪಾಟ್ ಏನಿದ್ರು ಅದನ್ನು ನಾವು ಎಲ್ಲರಿಗೂ ಸಂಘಟನೆಗೆ ಇನ್ನೂ ಹೆಚ್ಚು ಜನ ಬರಲಿ, ಅವರಿಂದ ಸೇವೆ ನಾವು ಬಯಸ್ತಾ ಇದ್ದೀವಿ. ನಾವು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಎಲ್ಲ ಸಂಘಟನೆ ನಾವು ಕೂಡ ಏನಪ್ಪ ಅಂದ್ರೆ ಕಾರ್ಯಗಳು ಮಾಡ್ತಾ ಇದ್ದೀವಿ. ಸಪೋರ್ಟಿಂಗ್ ಆಗಿ ಬೆನ್ನೆಲುಬಾಗಿ ಸರ್ ಇದ್ದಾರೆ. ಹಾಗೇನಪ್ಪ ತಾವು ಕೂಡ ಮುಂದಿನ ದಿನಗಳಲ್ಲಿ ಸಹಾಯ ಎಲ್ಲರಿಗೆ ನೀವು ಏನಪ್ಪ ಅಂತಂದ್ರೆ ಬೆನ್ನೆಲು ನಿಂತು ಕಾರ್ಯಗಳನ್ನು ಮಾಡ್ತಾ ಹೋಗೋಣ ಅಂತ ಮತ್ತೊಂದು ನಮಸ್ಕಾರ ಮುಗಿಸ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬ ನಿಮಿತ್ತವಾಗಿ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಅರ್ಚನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಕಾರ್ಯಕ್ರಮ ಭಾಗವಹಿಸ್ರಿ.
ಎಲ್ಲರಿಗೂ ಉಪಹಾರ ಇದೆ, ಕಾರ್ಯ ಮುಗಿಸ್ಕೊಂಡು ಹೋಗ್ತಾ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಸಕ್ರಿಯವಾದಂಥ ಒಂದು ನಮ್ಮ ಸಂಘಟನೆ. ಈ ಸಂಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಸಕ್ರಿಯ ಆಗಲಿಕ್ಕೆ ಇರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಯ ಪದಾಧಿಕಾರಿಗಳ ಒಂದು ಒಕ್ಕೂಟ ಹಾಗೂ ಅವರೆಲ್ಲ ನಮಗೆ ಸಹಾಯವಾಗಿ ನಮ್ಮ ಬೆನ್ನೆಲುವಾಗಿ ಇಂಥದ್ದೆಲ್ಲ ನನ್ನ ಮಿತ್ರರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಗೊತ್ತಿರೋ ಹಾಗೆ ಇದುವರೆಗೂ ಸಂಘಟನೆಯಲ್ಲಿದ್ದಂಥ ಪದಾಧಿಕಾರಿರ್ಬೋದು, ಹೊಸದಾಗಿ ಸೇರ್ಪಡೆ ಆಗ್ತಕ್ಕಂಥ ನನ್ನೆಲ್ಲ ಸಹಪಾಠಿಗಳು, ನನ್ನ ಮಿತ್ರರು ಹಾಗೂ ನನ್ನೆಲ್ಲ ಸಹೋದರರು ಇರ್ಬೋದು, ಎಲ್ಲರಿಗೂ ಕೂಡ ಇನ್ನೊಮ್ಮೆ ಪೂರ್ವಕವಾದಂಥ ನಮನ ಸಂಸ್ಥಾ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಹೇಳಿ ಕಾರ್ಯಕ್ರಮದಲ್ಲಿ ಮುಂದಿನ ಮಾತಾಡಲಿಕ್ಕೆ ರಾಜ್ಯ ಅಧ್ಯಕ್ಷರಾದಂಥ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂಥ ನವೀನ್ ಕಪಾಲಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಿಚಯ ಭಾಷಣ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ರಾಘವೇಂದ್ರ ರಾಠೋಡ್, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಆಸಿಫ್ ಭಗವಾನ್, ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಸಂಜೀವ್ ಕೋಲ್ಕಾರ್, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಚೈತ್ರಾ ಎಲ್ ಹಾಗೂ ಜಿಲ್ಲಾಧ್ಯಕ್ಷರಾದ ಅನ್ನಪೂರ್ಣ ನಂದಿಕೋಲ್, ಶೈಲಜಾ ಹಾಗೂ ಕರಿಯಪ್ಪ ಪೂಜಾರಿ, ಯಶವಂತ ವಡ್ಡರ್, ಸುರೇಶ್ ಮಾದರ್ ಹಾಗೂ ಪುಂಡಲಿಕ್ ಚಲವಾದಿ ಇನ್ನು ಅನೇಕ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.